ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಫ್ರೈಡ್ ರೈಸ್ ಮಾಡುವ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾನಿಲ್ಲಿ ರೆಡಿ ಇಟ್ಟಿದ್ದೇನೆ. ಅದಕ್ಕೆ ಬೇಕಾದದ್ದು 1 ಕಪ್ ಅಕ್ಕಿಯನ್ನು ನೀವು ಅನ್ನ ಮಾಡಿ ರೆಡಿ ಇಡಬೇಕು. ಆಮೇಲೆ ಇಲ್ಲಿ ವೆಜಿಟೇಬಲ್ಸ್, ನಿಮ್ಮ ಇಷ್ಟದ ವೆಜಿಟೇಬಲ್ಸ್, ನಾನಿಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಬಟಾಣಿ ಇದೆ, ಒಂದು ನೀರುಳ್ಳಿ. ನೀವು ವೆಜ್ ಫ್ರೈಡ್ ರೈಸ್ ಮಾಡೋದಾದರೆ ನೀವು ನಾನು ಹೇಳಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡೋದು. ಇಲ್ಲದಿದ್ದರೆ ನಿಮಗೆ ಚಿಕನ್ ಮಾಡೋದಾದರೆ, ನೀವು ಚಿಕನ್ ಫ್ರೈಡ್ ರೈಸ್ ಮಾಡೋದಾದರೆ ಇಲ್ಲಿ ನಾನು ಸ್ವಲ್ಪ ಚಿಕನನ್ನು ಬೇಯಿಸಿ ತುಂಡು ಮಾಡಿ ಇಟ್ಟಿದ್ದೇನೆ. ಒಂದು 4 ಮೊಟ್ಟೆ ತಗೊಂಡಿದ್ದೇನೆ. ನಿಮಗೆ ಮನೆಯಲ್ಲೇ ಮಾಡಿದ ಫ್ರೈಡ್ ರೈಸ್ ಬೇಕಾದರೆ ನೀವು ಇದಕ್ಕೆ ಫೈನಲಿ ಉಪ್ಪು ಮತ್ತು ಕರಿಮೆಣಸನ್ನು ಆ್ಯಡ್ ಮಾಡಿದರೆ ಆಯಿತು. ಇಲ್ಲದಿದ್ದರೆ ಮಾರ್ಕೆಟಲ್ಲಿ ನಿಮಗೆ ಹೀಗೆ ಫ್ರೈಡ್ ರೈಸ್ ಮಸಾಲ ಸಿಗ್ತದೆ, ತುಂಬ ಟೈಪ್ ಇದು ಸಿಗ್ತದೆ. 10 ರೂಪಾಯಿದು ಪ್ಯಾಕೆಟ್ ಇದು. ಈ ಮಸಾಲವನ್ನು ಕೂಡ ನೀವು ಹಾಕಿದರೆ ಫ್ರೈಡ್ ರೈಸ್ ಇನ್ನೂ ಟೇಸ್ಟ್ ಆಗ್ತದೆ. ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಸ್ವಲ್ಪ ಬಿಸಿ ಆದದ್ದೇ ನಾವಿದಕ್ಕೆ ಈರುಳ್ಳಿಯನ್ನು ಹಾಕುವ. ಈಗ ಉಳಿದ ತರಕಾರಿಗಳನ್ನು ಸಹ ಇದಕ್ಕೇನೆ ಹಾಕುವ. ಬಟಾಣಿಯನ್ನು ಸಹ ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಇದರ ಮಿಡಲಲ್ಲಿ ಈ ರೀತಿ ಜಾಗ ಮಾಡಿ ನೀವು ಮೊಟ್ಟೆಯನ್ನು ಹಾಕುವಂಥದ್ದು. ಆಗ ಮಾತ್ರ ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡಿ. ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೇನೆ. ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಹಾಗೆಯೇ ಸ್ಲೋವೇ ಇರಲಿ ಗ್ಯಾಸ್. ಮುಚ್ಚಿ ಒಂದು 2 ನಿಮಿಷ ಹಾಗೆ ಬಿಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ನಾವು ತರಕಾರಿಗೆ ಹಾಗೆ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆ ಕರಿಮೆಣಸನ್ನು ಕೂಡ ಹಾಕುವ. ಈಗಲೇ ಒಂದು ಕುಚ್ಚು ಮೆಲ್ಲನೆ ಇದನ್ನು ಮಿಕ್ಸ್ ಮಾಡುವ. ಮೊದಲು ಮೊಟ್ಟೆಯನ್ನು ಮಾತ್ರ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಿ. ಆಮೇಲೆ ತರಕಾರಿ ಜೊತೆ ಅದನ್ನು ಮೊಟ್ಟೆಗೆ ಮಿಕ್ಸ್ ಮಾಡಿದರೆ ಆಯಿತು. ಓಕೆ, ಈಗ ತರಕಾರಿ ಮತ್ತು ಮೊಟ್ಟೆಯನ್ನು ಮಿಕ್ಸ್ ಮಾಡುವ. ಮತ್ತು ಇಷ್ಟು ಹೀಗೆ ಮಿಕ್ಸ್ ಮಾಡಿ ಆದದ್ದೇ ನೀವು ಚಿಕನ್ ಹಾಕೋದಾದರೆ ಈಗ ಚಿಕನನ್ನು ಹಾಕೋದು. ನಾವು ಚಿಕನನ್ನು ಹಾಕಿ ಈಗ ಮಿಕ್ಸ್ ಮಾಡುವ. ಈಗ ಮಸಾಲವನ್ನು ಹಾಕುವ. ನಾನಾಗ ನಿಮಗೆ ಹೇಳಿದ್ದೆಲ್ಲ ಫ್ರೈಡ್ ರೈಸ್ ಮಸಾಲ. ಈ ಪ್ಯಾಕೆಟನ್ನು ಇದಕ್ಕೆ ಹಾಕುವ. ಈಗ ಚೆಂದ ಒಂದು ಮಿಕ್ಸ್ ಕೊಡುವ. ಇನ್ನು ನಮಗೆ ಅನ್ನವನ್ನು ಮಾತ್ರ ಹಾಕಲಿಕ್ಕೆ ಇರುವಂಥದ್ದು. ಈಗ ಅನ್ನವನ್ನು ಹಾಕುವ. ಇದನ್ನು ಮಿಕ್ಸ್ ಮಾಡುವ. ಇದಕ್ಕೆ ಬೇಕಾದರೆ ನೀವು ಸ್ಪ್ರಿಂಗ್ ಆನಿಯನ್ ಅಥವಾ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬಹುದು ಕೊನೆಯಲ್ಲಿ. ನಮ್ಮ ರುಚಿಯಾದ ಚಿಕನ್ ಫ್ರೈಡ್ ರೈಸ್ ರೆಡಿ.